ನಾನು ಕೇಂದ್ರ ರೈಲ್ವೆ ಸಚಿವರನ್ನ ಅಭಿನಂದಿಸ್ತೇನೆ. ಅವರು ಬಹಳಷ್ಟು ಅನೇಕ ವಿಚಾರಗಳ ಮೇಲೆ ನಮ್ಗೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನ ಕೊಟ್ಟಿದ್ದಾರೆ, ಶಕ್ತಿಯನ್ನ ತುಂಬಿದ್ದಾರೆ. ತಕ್ಷಣ ಇವತ್ತು ದಿವಸ ಅವರ ಅಧಿಕಾರಗಳು ಮುಂದೆ ಇವತ್ತು ದಿವಸ ಇವೆಲ್ಲವನ್ನು ಕೂಡ ನೀವು ಮಾಡಬೇಕು ಮತ್ತು ಅದಕ್ಕೆ ಏನು ಬೇಕೆಲ್ಲದ ಸಹಾಯವನ್ನ, ಅದು ಆರ್ಥಿಕವಾಗಿರ್ಬೋದು ಅಥವಾ ತಾಂತ್ರಿಕವಾಗಿರ್ಬೇಕು, ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಒಂದು ಪ್ರಮುಖವಾಗಿ ಇವತ್ತು ನಾವು ಕೇಂದ್ರ ಸಚಿವರ ಒಂದು ನೇತೃತ್ವದಲ್ಲಿ ಸಭೆಯಲ್ಲಿ ಇವತ್ತು ಮೆಟ್ರೋ, ಸಬರ್ಬನ್ ರೈಲ್ವೆ ಮತ್ತು ರೈಲ್ವೇಸ್ ಇವು ಮೂರೂ ಕೂಡ ಇವತ್ತು ಸಹ ಬೆಂಗಳೂರು ನಗರಕ್ಕೆ ಅವು ಒಂದಕ್ಕೊಂದು ಸಹಾಯಕ ಆಗಬೇಕು, ಕಾಂಪ್ಲಿಮೆಂಟರಿ ಆಗಬೇಕು. ಮೆಟ್ರೋ ಮತ್ತು ಸಬರ್ಬನ್ ರೈಲ್ವೆ ಮತ್ತು ಅವ್ರದ್ದು ಈಗ ವಿಶೇಷವಾಗಿ ಅವರ ಬೆಂಗಳೂರಿಂದ ತುಮಕೂರುವರೆಗೆ 4 ಲೇನ್ಸ್ ಅನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ, ಈ ಎಲ್ಲವೂ ಕೂಡ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಬೇಕು ಅಂತೇಳಿ ದಿಶೆಯಲ್ಲಿ ಒಂದು ವಿಚಾರವನ್ನ ಮಾಡಿದ್ದೀವಿ. ಅದಕ್ಕೆ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ಅಧಿಕಾರಿಗಳು, ನಮ್ಮ ತುಷಾರ್ ಗಿರ್ನಾಥ್ ಇರ್ಬೋದು, ಮಹೇಶ್ವರ ಇರ್ಬೋದು, ನಮ್ಮ ಮಂಜುಳಾ ಮೇಡಮ್ ಇರ್ಬೋದು, ಅದೇ ರೀತಿ ರೈಲ್ವೆ ಹಿರಿಯ ಇಬ್ಬರು ಅಧಿಕಾರಿಗಳು 6 ಜನರ ಒಂದು ಟೀಮ್ ಮಾಡಿ ಇದನ್ನ ಒಂದು ಕ್ಲಾರಿಟಿ ಇರಬೇಕು ನಮ್ಮಲ್ಲಿ. ಎಲ್ಲವನ್ನು ಕೂಡ ಯಾವ್ಯಾವ ಎಲ್ಲಿ ಮೆಟ್ರೋ ಹೋಗ್ತದೆ, ಎಲ್ಲಿ ಸಬರ್ಬನ್ ರೈಲ್ವೆ ಹೋಗ್ತದೆ, ಎಲ್ಲಿ ರೈಲ್ವೇಸ್ ಅವರು ಕಾರ್ಯಗಳನ್ನು 4 ಲೇನ್ಸ್ ಮಾಡ್ತಾ ಇದ್ದಾರೆ. ಅದು ಒಂದು ಮುಖ್ಯವಾದಂತ ಒಂದು ಅರ್ಥಪೂರ್ಣವಾದಂತ ಒಂದು ವಿಚಾರವನ್ನ ಇವತ್ತು ದಿವಸ ನಾವು ಆ ಬಗ್ಗೆ ಒಂದು ಚಿಂತನೆಯನ್ನು ಮಾಡ್ಲಿಕ್ಕೆ, ಆ ಬಗ್ಗೆ ಒಂದು ತಿಳ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನ ಬಹಳ ಸ್ಪಷ್ಟವಾಗಿ ಮಾಡಿದ್ವಿ. ಅದಲ್ಲದೆ ನಾವು ಕೆರಾಡನ್ನ ಇವತ್ತು ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಹಿಂದೆ ಒಂದು ಕೇಳಿದ್ವಿ. ನಾವು ಬೆಂಗಳೂರಿಂದ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಮಾಗಡಿ, ಮೈಸೂರು, ಬಂಗಾರಪೇಟೆ, ಅದಕ್ಕೆ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಎಲ್ಲೆಲ್ಲಿ ಅವರು ತಮ್ಮ ರೈಲ್ವೆಗಳು ಮಾಡ್ತಾ ಇದ್ದಾರೆ, ಅದನ್ನ ಡುಪ್ಲಿಕೇಶನ್ ಆಗಬಾರ್ದು. ಅದನ್ನ ಆಗಲಾರ್ದ ರೀತಿಯಲ್ಲಿ ನೀವು 6 ಜನ ಟೀಮ್ ಮಾಡಿದ್ದಾರೆ. ಆ ಟೀಮ್ ನಲ್ಲಿ ಡುಪ್ಲಿಕೇಶನ್ ಆಗದ ಹಾಗೆ ನೀವು ಮಾಡ್ಕೊಡಿ, ಅದಕ್ಕೆ ನಾನು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೀನಿ ಅಂತೇಳಿ ನನ್ನ ಮನೆ ಸಚಿವರು ಹೇಳಿದ್ದಾರೆ. ಮತ್ತು ರೋಲಿಂಗ್ ಸ್ಟಾಕ್ ಸಂಗ್ರಹಣೆ ಬಗ್ಗೆ ಅವರು ತಾವೇ ಇವತ್ತು ಚೆನ್ನಾಗಿ ಹೋಗಿ ಬಂದಿದ್ದೀನಿ, ಅಲ್ಲಿ ಕರ್ಕೊಂಡು ಹೋಗಿ ಅದನ್ನ ರೋಲಿಂಗ್ ಸ್ಟಾಕ್ ನಮ್ಗೆ ಏನ್ ಬೇಕಾಗ್ತದೆ ಅಂತ ಕೂಚಿಸಿರ್ತದಲ್ಲ, ಅದನ್ನ ನಾನು ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡ್ತೀನಿ, ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ನನ್ನ ಮನೆ ಸಚಿವರು ಕೂಡ ಹೇಳಿದ್ದಾರೆ. ಇದಲ್ಲದೆ ನಾವು ವಿನಂತಿಯನ್ನು ಮಾಡಿಕೊಂಡೆ, ಈಗ ಪ್ರಮುಖವಾಗಿ ಈ ಚಿತ್ರದುರ್ಗ, ಹೊಸಪೇಟೆ, ಕೊಪ್ಪಳ, ಆಲಮಟ್ಟಿ, ವಿಜಯಪುರ ಮಾರ್ಗವಾಗಿ ಹೊಸ ರೈಲ್ವೆ ಯೋಜನೆಗೆ ಒಂದು ಒಪ್ಪಿಗೆ ಸೂಚನೆ ಕೇಳಿದ್ವಿ. ಈಗಾಗಲೇ ಅದನ್ನ ಅವರು ಸರ್ವೆ ಐ ಥಿಂಕ್ ಕೆಲಸ ಶುರು ಮಾಡಿಸ್ತಾರೆ. ಅದಕ್ಕೆ ಅದನ್ನ ಪಾಸಿಟಿವ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದು ಸನ್ಮಾನ್ಯ ಸಚಿವರು ಹೇಳಿದ್ರೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಗೆ ಏನಾಗಿದೆ, ಇವತ್ತು ನಮ್ಮ ಇಂಡಸ್ಟ್ರೀಸ್ಗೆ ಇವತ್ತು ಬಹಳ ಕಡೆ ತಮಿಳುನಾಡು ಒಂದ್ಮೇಲೆ ಚೆನ್ನೈ ಪೋರ್ಟ್ ಇದೆ, ಮುಂಬೈ ಪೋರ್ಟ್ ಇದೆ, ಬೇರೆ ಬೇರೆ ಆಂಧ್ರಕ್ಕೆ ಹೋದ್ಮೇಲೆ ಬೇರೆ ಬೇರೆ ಸ್ಪೋರ್ಟ್ಸ್ಗಳಿದೆ, ಬಂದರುಗಳು. ನಮಗೆ ಆ ಒಂದು ಡಿಸ್ಅಡ್ವಾಂಟೇಜ್ ಇದೆ ಬಹಳಷ್ಟು. ನಮಗೆ ಈ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ಸ್, ಸೆಮಿ ಕಂಡಕ್ಟರ್ ಬಂದಾಗ ನಮ್ಗೆ ಪೋರ್ಟ್ ಹತ್ರ ಇರುವಂತ ಇಂಡಸ್ಟ್ರೀಸ್ ಕೇಳ್ತಾರೆ. ಅದಕ್ಕೆ ನಾವು ಅವರಿಗೆ ಈ ಬೆಂಗಳೂರು, ಹಾಸನ, ಮಂಗಳೂರು ಜೋಡಿ ರೈಲು ಮಾರ್ಗ ನಿರ್ಮಾಣಕ್ಕೆ ಇವತ್ತೊಂದು ಸಹ ತಾವು ಒತ್ತನ್ನು ಕೊಡ್ಬೇಕಂದಿದ್ವಿ. ಅದಕ್ಕೆ ಅವರು ಪೋರ್ಟ್ ಹಿತದೃಷ್ಟಿಯಿಂದ, ಕೈಗಾರಿಕಾ ದೃಷ್ಟಿಯಿಂದ ಅದನ್ನ ಸನ್ಮಾನ್ಯ ಸಚಿವರು ಈಗಾಗಲೇ ನಾನು ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಆ ಬಗ್ಗೆ ಅದನ್ನೊಂದು ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಅದೇ ರೀತಿ ನಮ್ಮ ಸ್ವಲ್ಪ ಸ್ವಾರ್ಥನೂ ಕೂಡ ಬೆಂಗಳೂರು ವಿಜಯಪುರ ನಡುವಿನ ರೈಲ್ವೆ ಪ್ರಯಾಣವನ್ನ ಸಣ್ಣ ಪುಟ್ಟ ಬದಲಾವಣೆ 14 ಗಂಟೆಯಿಂದ 10 ಗಂಟೆ ಗಳಿಸಲಿಕ್ಕೆ ಹುಬ್ಬಳ್ಳಿ ಮತ್ತು ಇನ್ನಿತರ ಗದಗ್ನಲ್ಲಿ ಸಹ ಈಗಾಗಲೇ ರೈಲ್ವೆಗಳು ಬೈಪಾಸ್ ಅನ್ನು ಮಾಡಿದ್ದಾರೆ. ಬೈಪಾಸ್ ಮೂಲಕ ಹೊಸ ಟ್ರೈನ್ ಅನ್ನು ಮಾಡಿದ್ರೆ ಇವತ್ತು ನಮಗೆ ವಿಜಯಪುರ ಬೆಂಗಳೂರಿಗೆ 4 ತಾಸು ಅದು ಕಡಿಮೆ ಆಗ್ತದೆ. ಅದನ್ನು ಕೂಡ ಮತ್ತು ಅದು ಒಂದೇ ಭಾರತ ಟ್ರೈನ್ ಅನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ಅಂತ ವಿನಂತಿಯನ್ನು ಮಾಡ್ಕೊಂಡಿದ್ದೇನೆ. ಮತ್ತು ಧಾರವಾಡ, ಕಿತ್ತೂರು ನಗರಕ್ಕೆ ಒಂದು ಸಹ ಏನು ಬೆಳಗಾವಿಗೂ ಕೂಡ ಸುಮಾರು 2.5 ಗಂಟೆ ಒಂದು ಸಹ ಕಡಿಮೆ ಆಗ್ತದೆ. ಅದನ್ನು ಕೂಡ ಸ್ವಲ್ಪ ಭೂಸಾಧನ ಸಮಸ್ಯೆ ಇತ್ತು, ಅದನ್ನು ಕೂಡ ಈಗ ಪರಿಹಾರ ಇದಕ್ಕೆ ಒಂದು ಸಹ ಬಂದಿದೆ. ಆದಷ್ಟು ಬೇಗ ಭೂಮಿಯನ್ನ ನಾವು ಅವ್ರಿಗೆ ಕೊಡುತ್ತೇವೆ. ಮತ್ತು ಅವ್ರಿಗೆ ತುಮಕೂರು, ದಾವಣಗೆರೆ ಮತ್ತು ತುಮಕೂರು ರಾಯದುರ್ಗ ಯೋಜನೆಗಳನ್ನ ನಿಗದಿತ ಸಮಯಕ್ಕಿಂತ ಮುಂದೆ ಮುಗಿಸ್ಲಿಕ್ಕೆ ಒಂದು ಸಹ ಅವರಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಪ್ರಮುಖವಾಗಿ ಇದನ್ನು ಕೂಡ ಇಂಡಸ್ಟ್ರೀಸ್ಗೆ, ನಮಗೆ ಕೈಗಾರಿಕೆಗೆ ಬಹಳ ಉತ್ತೇಜನ ನೀಡುವಂಥದ್ದು. ಯಾಕಂದ್ರೆ ನಮಗೆ ಬಂದರುಗಳ ಅಡ್ವಾಂಟೇಜ್ ಏನಿದೆ, ಬಂದರುಗಳು ಮಂಗಳೂರು ಮತ್ತು ನಮ್ಮ ಕಾರವಾರ ಇದ್ರೂ ಕೂಡ ಅವಕ್ಕೆ ಕನೆಕ್ಟಿವಿಟಿ
ನಮ್ಗೆ ಬಹಳ ಇದು ಇರುವುದರಿಂದ ನಾವು ಸ್ವಲ್ಪ ಕೈಗಾರಿಕೆಯಲ್ಲಿ ಹಿಂದುಳಿಯುವಂತದ್ದಾಗಿದೆ ಕೆಲವೊಂದು ವಲಯಗಳಲ್ಲಿ. ಅದಕ್ಕಾಗಿ ಈ ಹುಬ್ಳಿ ಅಂಕೋಲ ಯೋಜನೆ ಇವತ್ತು ಸಹ ಈಗಾಗಲೇ ಸಚಿವರು ಹೇಳಿದ್ರು, ಇದನ್ನ ಏನು ಕೇಂದ್ರ ವೈಲ್ಡ್ ಲೈಫ್ ಬೋರ್ಡ್ ಬಂದಿತ್ತು ಅದನ್ನ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ. ಹುಬ್ಳಿ ಅಂಕೋಲ ಲೈನ್ ಅನ್ನು ಕೂಡ ಮಾಡಿದ್ರೆ ಒಂದ್ ಕಡೆ ಹಾಸನ್ ಮಂಗಳೂರು ಇದನ್ನ ಆಗುತ್ತೆ, ಇನ್ನೊಂದು ಹಾಸನ್ ಮಂಗಳೂರು ಮೂಲಕ, ಇನ್ನೊಂದು ಇದು ಕಾರವಾರ ಮೂಲಕ ಉತ್ತರ ಕನ್ನಡ ಎರಡು ಪೋರ್ಟ್ಸ್ ನಮಗೆ ಕನೆಕ್ಟಿವಿಟಿ ಆಯ್ತಂದ್ರೆ ರಾಜ್ಯದ ಕೈಗಾರಿಕೆಗೆ ಇದಕ್ಕೆ ಬಹಳ ಅನುಕೂಲ ಆಗ್ತದೆ. ಅದಕ್ಕೆ ನಾನು ಎರಡನ್ನೂ ಕೂಡ ಬಹಳ ಸಹಾನುಭೂತಿಯಿಂದ ಬಹಳಷ್ಟು ಕಾಳಜಿಯನ್ನ ಬದ್ಧತೆಯನ್ನ ನಮ್ಮ ಸಚಿವರು, ಯಾಕಂದ್ರೆ ಅವ್ರನ್ನ ಹೊಗಳಿಕೆ ಮಾಡ್ತಾರೆ ಅಂತಲ್ಲ, ಅವರು ನಡ್ಕೊಂಡಂತ ರೀತಿ ಅವತ್ತು ದಿವಸ ಅವರು ನಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದು ಮತ್ತು ಸಪೋರ್ಟ್ ಮಾಡಿದ್ರೆ ನಾನು ಶ್ಲಾಘಿಸ್ತೇನೆ. ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ನಾನು, ನಮ್ಮ ಕರ್ನಾಟಕ ಸರ್ಕಾರ, ಅವರು ಕೂಡ ನಮ್ಮವರೇ, ನಮ್ಮ ರಾಜ್ಯದವರೇ. ಹೀಗಾಗಿ ಬಹಳಷ್ಟು ಎಲ್ಲದಕ್ಕೂ ಕೂಡ ಅವರು ತಮ್ಮ ಏನು ಸಹಕಾರವನ್ನ ತಂದುಕೊಡ್ಲಿಕ್ಕೆ ಹೇಳಿದ್ದಾರೆ. ಮತ್ತು ಒಂದೇ ಭಾರತ ಎಕ್ಸ್ಪ್ರೆಸ್ ರೈಲುಗಳನ್ನ ಓಡಾಟವನ್ನು ಮತ್ತಷ್ಟು ಹೆಚ್ಚಿಗೆ ಮಾಡೋಕ್ಕಂತ ಒಂದು ವಿನಂತಿಯನ್ನ ಕೂಡ ಮಾಡಿದ್ದೇನೆ. ಅದನ್ನು ಕೂಡ ಅವರು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಇದು ಬಹಳ ಒಂದು ಒಳ್ಳೆಯ ಮೀಟಿಂಗ್ ಆಗಿದೆ. ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಇವತ್ತು ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಸನ್ಮಾನ್ಯ ಸಚಿವರು ಬಹಳಷ್ಟು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ನಮ್ಮ ಕೋರಿಕೆಗೂ ಕೂಡ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.